Hello guys, good morning and welcome back to my channel. So ಇಲ್ಲಿದ್ದಾರೆ ನಮ್ಮ ಮೋಹನ್. ಗುಡ್ ಮಾರ್ನಿಂಗ್. ವಯಟಾರ ರೈನಾಕ್ಸು ಡಿವಿಗೆ ಬಂದ್ಬಿಟ್ಟು ಕಾರ್ಬನಾಡೋ ಬ್ರ್ಯಾಂಡೆಡ್ ಟೆಸ್ಟ್ ಮಾಡಿಬಿಡ್ತೀವಿ. ಹಾಂ ಹೌದು. ಏನು ಮಚ್ಚ ಇದು ಟೀ ಶರ್ಟು ಕಲರು ದಿಸ್ ಇಸ್ ತನ್ಮಯ್. ಸೊ ಇವರೇ ನಮ್ಗೆ ಪಿಕ್ ಮಾಡಿ ಇವ್ರ ಸ್ಟೇರೇ ನಾವು ಸ್ಟೇ ಆಗ್ತಾ ಇರೋದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಹಾಸ್ಪಿಟಾಲಿಟಿ. ಗೈಸ್ ಫೈನಲಿ ಬೈಕ್ಸ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನೀವು ನೋಡ್ಬೋದು ಇಲ್ಲೊಂದು ಗಾಡಿ ಇದೆ, ಅಲ್ಲಿ 2 ಗಾಡಿ ಇದೆ. ಓ, ಕನ್ನಡ ಬರುತ್ತಾ ನಿಮಗೆ? ಕರ್ನಾಟಕದಲ್ಲಿ ಇದ್ದೀರಾ ನೀವು? ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ನಾವು ನಾರ್ತ್ ಈಸ್ಟ್ ರೈಡ್ ಮಾಡುವ ಟೈಮ್ ಬಂದಾಗಿದೆ. ಇವತ್ತು ಬಂದ್ಬಿಟ್ಟು Jan 1st ಆ್ಯಂಡ್ ನಾಳೆಯಿಂದ ಟ್ರಿಪ್ಸ್ ಶುರು ಆಗುತ್ತೆ. ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ನೀವು ಡಿ ಚಾನಲ್ ನೋಡ್ತೀರಾ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಇನ್ನೊಂಚೂರು ಇನ್ಡೆಪ್ತಾಗಿ ಹೋಗೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾಳೆ ಬಂದುಬಿಟ್ಟು Jan 2nd ಅಲ್ವಾ, ನಾಳೆನೇ ನಮ್ಮ ಫ್ಲೈಟ್ ಇರೋದು ಫ್ರಮ್ ಬ್ಯಾಂಗ್ಳೂರ್ ಟು ಗುವಾಹಟಿ 10 o'clock ಆ್ಯಂಡ್ ನಾವು ಫ್ಲೈ ಮಾಡ್ತಾಯಿದ್ದೀವಿ ಟು ಗುವಾಹಟಿ ಆಬ್ವಿಯಸ್ಲಿ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಬೈಕ್ಸ್ನ ಪಿಕ್ ಮಾಡ್ತಾಯಿದ್ದೀವಿ, ರೆಂಟ್ ಮಾಡ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಈ ಡಿಸಿಷನ್ ಏನಕ್ಕೆ ತೊಗೊಂಡ್ವಿ ಅಂದರೆ ನಮಗೆ ಬ್ಯಾಂಗ್ಳೂರ್ ಟು ಗುವಾಹಟಿ ಆ್ಯಂಡ್ ಗುವಾಹಟಿ ಟು ಬ್ಯಾಂಗ್ಳೂರ್ ಆಲ್ಮೋಸ್ಟ್ 6 days ಬೇಕು ಜರ್ನಿಗೆ. ಸೊ ಅದನ್ನು ಕಟ್ ಡೌನ್ ಮಾಡೋಣ ಅಂದ್ಬಿಟ್ಟು ಈ ಡಿಸಿಷನ್ ತೊಗೊಂಡಿದ್ದೀವಿ. ಆ್ಯಂಡ್ ನಾವು ರೆಂಟ್ ಮಾಡಿರೋ ಬೈಕ್ಸ್ ಬಂದ್ಬಿಟ್ಟು ಹಿಮಾಲಯನ್ 450s. ಬೇಸಿಕಲಿ ದ 2024 ಬೈಕ್ಸ್ ಬ್ರ್ಯಾಂಡ್ ನ್ಯೂ. ಸೊ ಒಂದು ಟೆನ್ಷನ್ ಇದೆ, ಗಾಡಿ ಕಂಡೀಷನ್ಸ್ ಯಾವ ರೀತಿ ಇರುತ್ತಪ್ಪ ಅಂತ. ಸೊ ನಾಳೆ ಅಕಸ್ಮಾತ್ ಗಾಡಿ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದ್ದರೆ ಐ ಥಿಂಕ್ ದ ಮೋಸ್ಟ್ ಆಫ್ ದ ಟ್ರಿಪ್ ವಿಲ್ ಬಿ ವೆರಿ ಸ್ಮೂತ್. ಆ್ಯಂಡ್ ಇದು ಬಿಟ್ಟರೆ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರತೀಕ್ ಫ್ರಮ್ CRA, DV ಅವ್ರ ಫ್ರೆಂಡು. ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಪ್ರಕಾರವಾಗೇ ನಾನು ಐಟರ್ನರಿನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಮ್ಮ ಭರತ್, ಅಕ್ಷಯ್ GK ಆ್ಯಂಡ್ ಟ್ರಿಪಲ್ ರಶ್ ಇವರೆಲ್ಲ ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಇವ್ರು ಆಲ್ರೆಡಿ ನಾರ್ತ್ ಈಸ್ಟ್ ಎಲ್ಲ ಮಾಡಿದ್ದಾರೆ. ಸೊ ಅವ್ರ ಇನ್ಪುಟ್ಸ್ನ ತೊಗೊಂಡು ನಾನು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ 7 Sisters ಅಂದ ತಕ್ಷಣ ಎಲ್ಲರೂ ಅಂದ್ಕೊಳ್ತಾರೆ ನಾವು 7 states ಕವರ್ ಮಾಡ್ತಾಯಿದ್ದೀವಿ ಅಂತ. ಅಲ್ಲ. ಸೊ ನಾವು ಬಂದುಬಿಟ್ಟು ಬರೀ 3 ಸ್ಟೇಟ್ನ ಕವರ್ ಮಾಡ್ತಾ ಇರೋದು. ಒಂದ್ಬಿಟ್ಟು ಅಸ್ಸಾಂ, ಅರುಣಾಚಲ್, ಅದಾದಮೇಲೆ ಮೇಘಾಲಯ. ಸೊ ಇದು 3 ಕವರ್ ಮಾಡ್ತಾ ಇರೋದು. ಯಾಕಂದರೆ 7 Sisters ನೀವು ಕವರ್ ಮಾಡ್ತೀರಾ ಅಂದರೆ ನಿಮಗೆ ಕಂಪ್ಲೀಟ್ 1 month ಬೇಕು, ಇಲ್ಲಾಂದರೆ ನೀವು ಜಸ್ಟಿಸ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ನಮ್ಮ ಹತ್ರ ಇರೋ ಟೈಮ್ ಬಂದುಬಿಟ್ಟು ಜಸ್ಟ್ 15 days ಅಷ್ಟೇ. ಸೊ 15 daysಲ್ಲಿ ಈ ಟಾಪ್ 3 places ಏನಿದೆಯಲ್ಲ ಈ 7 Sistersಲ್ಲಿ ಅದನ್ನು ಕವರ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಷ್ಟೇ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ಸ್ಟೇ ಟ್ಯೂನ್ಡ್, ಈ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಡೇಗೆ. ಐಲ್ ಸಿ ಯು ಇನ್ ಅ ವೈಲ್. The next day. ಸೊ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲಿದ್ದಾರೆ ನಮ್ಮ ಮೋಹನ್. ಗುಡ್ ಮಾರ್ನಿಂಗ್. ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಬಂದಿದ್ದೀವಿ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. DVಗೋಸ್ಕರ ಕಾಯ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿದೆ ನಮ್ಮ ಲಗೇಜ್. ಸೊ ಇನ್ನು ಚೆಕ್ ಇನ್ ಆಗಿಬಿಟ್ಟು, ಸೊ ಫ್ಲೈಟ್ ಬಂದುಬಿಟ್ಟು 10:30 ಬ್ರೋ, 10:30. ಆ್ಯಂಡ್ ದಿಸ್ ಇಸ್ ಟರ್ಮಿನಲ್ 2. ಸಖತ್ತಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಫುಲ್ಲು ಫಾಗಿ ಏರ್ಪೋರ್ಟ್ ಎಲ್ಲ. ಸೊ ಇನ್ನು DV ಬಂದ ತಕ್ಷಣ ಹೊರಗಡೆ ಚೆಕ್ ಇನ್ ಮಾಡಿಕೊಂಡು ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಆ್ಯಂಡ್ ಬೋರ್ಡ್ ದ ಫ್ಲೈಟ್. ಸೊ ಇದು ಬಂದುಬಿಟ್ಟು ನನ್ನ ಲಗೇಜ್ ಸೆಟಪ್ಪು. ಇದು ಬಂದ್ಬಿಟ್ಟು ರೈನಾಕ್ಸ್ ಎಕ್ಸ್ಪಿಡಿಷನ್ ಬ್ಯಾಗ್ ಅಂತ. ಇದು ದೊಡ್ಡದು, ಇದು ಚಿಕ್ಕದು. ಇದ್ರ ಮೇಲೆ ಇದು ಕುತ್ಕೊಳ್ಳುತ್ತೆ. ಸೊ ಇದು ನನ್ನ ಹೆಲ್ಮೆಟ್ಟು. ಸೊ ವೆರಿ ಸಿಂಪಲ್ ಸೆಟಪ್. ಇದು ಆ್ಯಸ್ ಇಟ್ ಈಸ್ ವಾಟರ್ ಪ್ರೂಫ್, ಇದ್ರ ಮೇಲೆ ಏನು ಕವರ್ ಆಗಬೇಕಾಗಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಮೋಹನ್ ಅವ್ರದ್ದು ಲಗೇಜ್ ಸೆಟಪ್ಪು. ಇದು ವಯಟಾರ ಕ್ಲಾ ಅಂತ. ಸೊ ಬ್ಯಾಕ್ ಸೀಟ್ ಮೇಲೆ ಕುತ್ಕೊಳ್ಳುತ್ತೆ. ಇದೊಂಥರ ಟಾಪ್ ಬಾಕ್ಸು ಪ್ಯಾನಿಯರ್ ಕಾಂಬಿನೇಷನಲ್ಲಿ ಮಾಡಿರೋದು. ಆ್ಯಂಡ್ ಇದಕ್ಕೆ ಕವರ್ ಆಗಬೇಕಲ್ಲ ಬ್ರೋ? ರೈನ್ ಕವರ್ ಇದೆ. ರೈನ್ ಕವರ್ ಹಾಕಬೇಕು. ರೈನ್ ಕವರ್ ಹಾಕಬೇಕು. ಓಕೆ. ವಯಟಾರ ರೈನಾಕ್ಸು ಡಿವಿಗೆ ಬಂದ್ಬಿಟ್ಟು ಕಾರ್ಬನಾಡೋ ಬ್ರ್ಯಾಂಡೆಡ್ ಟೆಸ್ಟ್ ಮಾಡಿಬಿಡ್ತೀವಿ. ಹಾಂ ಹೌದು. ಸೊ ಎಲ್ಲ ಬ್ರ್ಯಾಂಡು ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಇದು ಪ್ರೋವನ್ ಆ್ಯಕ್ಚುಲಿ. ಸೊ ಇದೇನಾಗೋದಿಲ್ಲ. ಇಲ್ಲಿ ಬಂದರು ನಮ್ಮ DV ಅವರು. ಲೋ ಮಚ್ಚ, ಲಗೇಜಲ್ಲಿ ಇದಾ? ಬಟ್ ಇದನ್ನ ಹೆಂಗೆ ಕಟ್ತೀಯಾ? ಇದ್ರೊಳಗಡೆ ಕಾರ್ಬನ್ ಇದೆಯಾ? ಓಕೆ. ಏನು ಮಚ್ಚ ಇದು ಟೀ ಶರ್ಟು ಕಲರು? ಓಕೆ ಮೈ ಡಿಯರ್ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಈಗ ಫ್ಲೈಟ್ಗೆ ಕಾಯ್ತಾ ಇದ್ದೀವಿ. ಇನ್ನು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಮೇಲಿದೆ. ಜಸ್ಟ್ ಎಂಜಾಯಿಂಗ್ ದ ವ್ಯೂ.
ಹ್ಞೂ ಸೊ ಫ್ಲೈಟ್ ಬೋರ್ಡ್ ಮಾಡಿದ್ದೀವಿ. ಬಿಸ್ನೆಸ್ ಕ್ಲಾಸ್ ಆ್ಯಂಡ್ ಇದು ನೋಡಿ, ಇದು ಮೋಸ್ಟ್ಲಿ ಸೆಕೆಂಡ್ ಹ್ಯಾಂಡ್ ಫ್ಲೈಟ್ ಇರಬೇಕು, ಯಾಕಂದರೆ ಇದು ಯಾವುದೋ ಚೈನೀಸೋ ಕೊರಿಯನಲ್ಲಿ ಬರ್ದಿದ್ದಾರೆ. ಇದು ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇಂಡಿಗೋ ಎಷ್ಟು ಫ್ಲೈಟ್ಸ್ ಇದೆ ಅಂತ. ಹಾಂ ನೋಡ್ಕೊಳ್ರಪ್ಪ, ರಂಜನ್ ಹೆಂಗಿರು ಜೂಮ್ ಹಾಕೋನೆ, ನಾನು ರಂಜನ್ ಫೋನ್ ಜೂಮ್ ಹಾಕಿ ಅಷ್ಟೇ 20x ಮ್ಯಾಕ್ಸ್. ನೋಡಿ, ಇಲ್ಲೊಂದು ಫ್ಲೈಟ್ ಇದೆ, ಇದಕ್ಕೆ ಜಾಸ್ತಿ ಜಾಗ ಬೇಡ, ಅದಕ್ಕೆ ಇಲ್ಲೇ ಕೊಟ್ಟಿರೋದು. अपना बोर्डिंग पास जांच के लिए तैयार रखें। यदि आप ऑनबोर्ड स्नैक्स या पेय पदार्थ खरीदना चाहते हैं तो कृपया अपने सामने की सीट के पॉकेट में रखे मेन्यू को देखें और निकटतम कैबिन क्रू से संपर्क करें। आप अपने क्रेडिट या डेबिट कार्ड से सभी ऑनबोर्ड आइटम्स खरीद सकते हैं। ಸೊ ಮೈ ಡಿಯರ್ ಫ್ರೆಂಡ್ಸ್, ಗುವಾಹಟಿ ಏರ್ಪೋರ್ಟ್ ಬಂದಾಯಿತು, ಲಗೇಜ್ಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ತನ್ಮಯ್ ಅಂತ ಒಬ್ರು ಇದ್ದಾರೆ, ನಮ್ಮ ಪ್ರತೀಕ್ ಅವ್ರ ಫ್ರೆಂಡು, ಅವ್ರು ಬರ್ತಾರೆ ನಮ್ಮ ಪಿಕ್ ಮಾಡೋಕ್ಕೆ. ಆ್ಯಕ್ಚುಲಿ ಫ್ಲೈಟ್ ಬೇಗನೆ ಲ್ಯಾಂಡ್ ಆಗೋಯ್ತು, ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಬೇಗ ಲ್ಯಾಂಡ್ ಆಗಿದ್ದೀವಿ. ದಿಸ್ ಇಸ್ ತನ್ಮಯ್. ಸೊ ಇವರೇ ನಮ್ಗೆ ಪಿಕ್ ಮಾಡಿ, ಇವ್ರ ಸ್ಟೇರೇ ನಾವು ಸ್ಟೇ ಆಗ್ತಾ ಇರೋದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಹಾಸ್ಪಿಟಾಲಿಟಿ. Thank you for coming to Guwahati. That means a lot. You'll explore Northeast, right? Yeah. ಇವ್ರದ್ದು ಹಾಸ್ಪಿಟಾಲಿಟಿ ಎಲ್ಲ ನೋಡಿದ್ರೆ ನಮಗೇನೆ ಅಸಹ್ಯ ಆಗಿಬಿಡುತ್ತೆ. ಇವ್ರು ನಮಗೋಸ್ಕರ 1 hour ಬಂದಿದ್ದಾರೆ ಏರ್ಪೋರ್ಟ್ಗೆ. ಆನೆಸ್ಟ್ಲಿ ವಾಟ್ ಐಮ್ ಟೆಲ್ಲಿಂಗ್ ಇಸ್, ಲುಕಿಂಗ್ ಅಟ್ ಯುವರ್ ಹಾಸ್ಪಿಟಾಲಿಟಿ ವಿ ಫೀಲ್ ಲೈಕ್ ವಿ ಆರ್ ನಾಟ್ ಅಪ್ ಟು ಯುವರ್ ಮಾರ್ಕ್. I know, brother. Honestly. Brother, you're Pratik's friend, right? Yeah. So Pratik friends means my friends too. ಆಲ್ ಥ್ಯಾಂಕ್ಸ್ ಟು ಪ್ರತೀಕ್. ಸೊ ಸ್ವೀಟ್. ಸೊ ಎಲ್ಲೋ ಒಂದು ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಬಂದಿದ್ದಾರೆ, ಬನ್ನಿ ಹೋಗಿ ಊಟ ಮಾಡೋಣ. Local food try ಮಾಡೋಣ. So this is the restaurant. Which one, bro? Yeah, this is chicken bamboo shoot, made with bamboo shoot. Okay. And this is Chicken like keema, it is like in Assamese style. what is this? This is pork korika. This is still chicken. Sesame. ಸೊ ಊಟ ಎಲ್ಲ ಆಯಿತು. ಹೆಂಗಿದ್ದು ಗುರು ಊಟ? ಸಾಕಾಯ್ತು, ಲೋಕಲ್ ಫುಡ್ ಅಲ್ಲ?
Tanmoy boy. ಡಿಫ್ರೆಂಟ್ ಆಗಿತ್ತು ಬಟ್ ಚೆನ್ನಾಗಿತ್ತು ಹೊಸ ಎಕ್ಸ್ಪೀರಿಯನ್ಸ್. Bro, what's your name? Ashpak. Ashpak. A few hours later. ಸೊ ಗೈಸ್ ಫೈನಲಿ ಬೈಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಿದ್ದೀವಿ. ನೀವು ನೋಡ್ಬೋದು ಇಲ್ಲೊಂದು ಗಾಡಿ ಇದೆ, ಅಲ್ಲಿ 2 ಗಾಡಿ ಇದೆ. ಸೊ ಈ ಗಾಡಿ ನಾನು ತೊಗೊಳ್ತಾ ಇದ್ದೀನಿ, ಅದೆರಡು ಮೋಹನ್ ಮತ್ತು ಡಿ ವಿ. ಸೊ ಕಂಡೀಷನ್ ಎಲ್ಲ ನೋಡಿದ್ರೆ ನೀಟಾಗಿದೆ, ನೋಡೋಕೆ ನೀಟಾಗಿದೆ. ಇವಾಗ ಒಂದು ಟೆಸ್ಟ್ ಡ್ರೈವ್ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲೇನೋ ಒಂಚೂರು ಡ್ಯಾಮೇಜ್ ಆದಂಗಿದೆ. ಹಾಂ, ಒಂದು ಫಾಲ್ ಆಗಿರಬೇಕಿದು, ಇನ್ನೊಂಚೂರು ಸ್ಕ್ರ್ಯಾಚಸ್ ಇದೆ. ಬಟ್ ದಟ್ ಡಸಂಟ್ ಮ್ಯಾಟ್ರ್, ಸ್ಟೆಬಿಲಿಟಿ ಎಲ್ಲ ಕರೆಕ್ಟಾಗಿದ್ದರೆ ಅಷ್ಟೇ ಸಾಕು. ಸೊ ಬನ್ನಿ ಒಂದು ಟೆಸ್ಟ್ ರೈಡ್ ಹೋಗಿ ಬಂದ್ಬಿಟ್ಟು ಚೆಕ್ ಮಾಡೋಣ. ಓ, ಇದು ಮಿರರ್ ಡಮ್ ಆಗಿಬಿಟ್ಟಿದೆ. ಬ್ರೇಕ್ ಲಿವರು ಎಲ್ಲ ಕರೆಕ್ಟಾಗಿದೆ, ಕ್ಲಚ್ ಲಿವರ್ ಕರೆಕ್ಟಾಗಿದೆ, ಸ್ಟ್ರೇಟ್ ಲೈನಲ್ಲೇ ಹೋಗ್ತಾ ಇದ್ದಾರೆ. ಕೈ ಬಿಟ್ಟರೆ ಓಕೆ, ಸ್ಟ್ರೇಟ್ ಲೈನಲ್ಲೇ ಹೋಗ್ತಾ ಇದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. This is the newest one. These both are 1.5 pounds. ಓಕೆ, ಫಾರ್ಮಾಲಿಟೀಸ್ ಎಲ್ಲ ಮುಗೀತು. ಸೊ ನಾವು ರೆಂಟ್ ತೊಗೊಂಡಿರೋ ಕಂಪ್ನಿ ಬಂದ್ಬಿಟ್ಟು ಕಂಟ್ರಿ ವೀಲ್ಸ್ ಅಂತ. ಸೊ ನೀವು ಕಂಟ್ರಿ ವೀಲ್ಸ್ ಗುವಾಹಟಿ ಅಂತ ಹಾಕಿದ್ರೆ ಗೂಗಲ್ದು ಲೊಕೇಶನ್ ತೋರಿಸ್ಬಿಡುತ್ತೆ. ಆ್ಯಂಡ್ ನಮಗೆ ಒಂದೊಂದು ಬೈಕಿಗೆ 25,000 ಬಿದ್ದಿದೆ ಫಾರ್ 16 ಡೇಸ್. ಸೊ ನೀವೇ ಲೆಕ್ಕ ಹಾಕ್ಕೊಳ್ಳಿ ಒಂದು ದಿನಕ್ಕೆ ಎಷ್ಟು ಬೀಳುತ್ತೆ ಅಂತ. ಆ್ಯಂಡ್ ಕಂಡೀಷನ್ ಇವಾಗಲೇ ನೋಡ್ದಂಗೆ ದೇ ಆರ್ ಆಲ್ ಓಕೆ. ಫುಲ್ ಟಿಪ್ ಟಾಪ್ ಕಂಡೀಷನ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಬಿಡಿ, ಅದೆಲ್ಲ ರೆಂಟಲ್ ಬೈಕ್ಸ್ ಎಲ್ಲ ಬೀಳೋದು ಗಿಳೋದೆಲ್ಲ ಸಹಜ. ಬಟ್ ಆ್ಯಸ್ ಇಟ್ ಈಸ್ ಫೈನ್. हाँ, हम लोग का मैं ओपनली बोल रहा हूँ. हाँ, जो लोग 4-5 डेज के लिए ले जाते हैं 200 किलोमीटर पर डे होगा. 250 पर डे. अगर 3-4 डेज का होगा, हाँ. ठीक है. ये आदमी लोग दे रोम हियर एंड देयर फॉर इन 3 days. हाँ. Okay, that's why in 3-4 days we set a kilometer limit. But it's you're above 1 week. हाँ हाँ हाँ. So there's no kilometer limit. No kilometer limit. So one तकरीबन आप लोग कितना चलाएगा? क्योंकि सर्विस क्या है, Max 5,000 चला सकेगा. maximum 2.5 to 3,000 max. Less than 3,000. Yeah, it's okay. हाँ. but लेकिन 5 का अंदर पे रही नहीं तो अगेन मोबाइल चेंज करना पड़ेगा. Got it. समझ गए? समझ गया. And you're ಶಿವ ಅಂತ ಈ ಕಂಟ್ರಿ ವೀಲ್ಸ್, ಯು ಆರ್ ದ ಪ್ರೊಪ್ರೈಟರ್ ರೈಟ್? I'm the proprietor. ಐ ವಿಲ್ ಪುಟ್ ಯುವರ್ ನಂಬರ್. Okay. ಓಕೆ. ಆ್ಯಂಡ್ ಇವರು ಇನ್ನೊಂದು ಎಕ್ಸ್ಟ್ರಾ ಸೆಟ್ ಬ್ರೇಕ್ ಪ್ಯಾಡ್ಸ್ ಕೊಟ್ಟಿದ್ದಾರೆ ಎಲ್ಲರಿಗೂ. Break it all 3 bikes. Okay. Please हाँ. take it after 4-5 days. ನೋಡಿ, ಇಲ್ಲಿ ನನಗೊಂದಿದೆ, ಡಿ ವಿ ಹತ್ರ ಒಂದಿದೆ, ಜಸ್ಟ್ ಇನ್ ಕೇಸ್. ಯಾಕಂದರೆ ಅದರಲ್ಲಿ ರೇರ್ ಬ್ರೇಕ್ ಪ್ಯಾಡ್ ತುಂಬ ಬೇಗ ಸವ್ಯತ್ತಂತೆ, ಅದರಿಂದ. ಅದೇ ಘಾಟ್ ಸೆಕ್ಷನ್ ಅಲ್ಲ ಮಚ್ಚ, ಹೆವಿ ಬ್ರೇಕಿಂಗ್ ಯೂಸ್ ಮಾಡ್ತಾರೆ. Rail brake ಹೊಡಿತಾರೆ. ಅದಕ್ಕೆ chain liver ತಂದಿದ್ದು. ಸೊ ಇದು ಕಿಲೋಮೀಟರ್ ಲಿಮಿಟ್ ನಮಗೇನಿಲ್ಲ, ಯಾಕಂದರೆ ಅಬೋ 1 ವೀಕ್ ತೊಗೊಳ್ತಾ ಇದೀವಲ್ಲ, ಎಷ್ಟಾದರೂ ಓಡಿಸ್ಕೋಬೋದು. ಬಟ್ 5,000 ಕಿಲೋಮೀಟರ್ಸ್ ದಾಟಿದ್ರೆ ಒಂದು ಆಯಿಲ್ ಚೇಂಜ್ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಷ್ಟೆಲ್ಲ ಓಡೋದಿಲ್ಲ ಬಿಡಿ, ಬರೀ 3,000 ಕಿಲೋಮೀಟ್ರಲ್ಲೇ ಮುಗಿದೋಗ್ಬಿಡುತ್ತೆ ಇಡೀ ಟ್ರಿಪ್ಪು.
ತೊಗೊಳ್ಳೋಣ ಬಿಡಿ, ಇವಾಗ ಅವನು ಹಾಕಿದ್ದಾನೆ. ನೆಕ್ಸ್ಟ್ 600 ಕಿಲೋಮೀಟರ್ಸ್ಗೆ ಚೈನ್ 600-500 ಕಿಲೋಮೀಟರ್ಸ್ ಹಾಕೋಬೇಕು ಚೈನ್ ಲೂಪು. चेन लूप ಬರ್ತಾನಂತೆ. ಎಲ್ಲಿ ಇಟ್ಕೊಳೋದು? चेन लूप एक लेके जाइए आप लोग, ठीक है? आप just ಓಕೆ, ओके. ಸೂಪರ್. ಬ್ರೇಕ್ ಪ್ಯಾಡ್ಸು ಕೊಟ್ಟರು, ಚೈನ್ ಲೂಬು ಕೊಟ್ಟರು. ಹೋಣ ಇದು ಫೋಟೋ ತೊಗೊಳ್ತಾನಂತೆ. ಸೆಂಟ್ರಲ್ ಬರೋ ಮಚ್ಚ, ಸೆಂಟ್ರಲ್ ಬೋ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಹಾಂ ಪ್ಲೀಸ್. ಡಾಕ್ಯುಮೆಂಟ್ಸ್ ಎಲ್ಲ ಸಾಫ್ಟ್ ಕಾಪಿ ಕೊಡ್ತಾರಂತೆ. ಬಿಟ್ಟಾಕ ಅವ್ನು ಕೇಳಿಲ್ಲ ಬಿಡು, ಕೇಳಿಲ್ಲ. फुल टैंक करो भैया. 361. हाँ बस 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 बस. ಓ, ಕನ್ನಡ ಬರುತ್ತಾ ನಿಮಗೆ? ಬರುತ್ತೆ. ಕರ್ನಾಟಕದಲ್ಲಿ ಇದ್ದೀರಾ ನೀವು? 5 ವರ್ಷ ಕೆಲಸ ಮಾಡಿದೆ. ಸೂಪರ್ ಸರ್, ಖುಷಿ ಆಗತ್ತೆ. निम्दायता मोहन, उसको भी डालो. हाँ, तीनों गाड़ी सेम 32 32 30. ओके, हाँ रिकॉर्डिंग हो रहा है क्या? कहीं जा रहे हैं क्या? शूटिंग हो रहा है क्या? हाँ हो रहा है, रिकॉर्डिंग हो रहा है. ಇದು ಯಾವುದೋ ಮಿರರ್ 3D ಎಫೆಕ್ಟ್ ಕೊಡ್ತಾ ಇದೆ ನನಗೆ. ನಂಗೆ ಮಿರರ್ ಇಲ್ಲದೆ ಓಡ್ಸೋಕ್ಕೆ ಆಗಲ್ಲ. ಹಾಂ, ಕರ್ನಾಟಕ. ಪರವಾಗಿಲ್ವಾ? ಹ್ಞೂ ನೋಡು, ಹೋಗಿದ್ದಿಲ್ಲ ಅಂದರೂ ಮಗ ನೋಡ್ತಾರೆ, ಈ ನನ್ನ ಮಗನಿಗೆ ಹೋಗ್ತಾ ಇಲ್ವಾ ಅಂತ. ಹಂಗೆ ನೋಡೋದು, 5 ರೂಪಾಯಿ ಹೋಗ್ತಾ ಇಲ್ಲ ಇವನಿಗೆ ಅಂತ. All right, we are back at the stay. Three Himalayans. ಓಕೆ, ಇನ್ನು ನಾಳೆ ಪ್ಲ್ಯಾನ್ಸ್ ಏನು ಅಂತ ನಾಳೆ ವ್ಲಾಗಲ್ಲಿ ನೋಡಿ. ಗುಡ್ ನೈಟ್, ಐ ಮೀನ್ ಬಾಯ್ ಬಾಯ್.